ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಅವಧಿಯಲ್ಲಿ ನಾವು ಚಂದ್ರಶೇಖರ್ ಕಂಬಾರ ಅವರು ರಚಿಸಿದಂತಹ ಅನ್ನದಾನ ಎಂಬ ಪಾಠವನ್ನು ಪ್ರಾರಂಭಿಸಿದ್ದೆವು. ಈ ಒಂದು ಪಾಠದಲ್ಲಿ ತಾಯಿ ಶ್ರೀಮಂತರ ಮನೆಯ ಕಸ ಮುಸುರೆಯನ್ನು ತೊಳೆದು ಆ ಮನೆಯಲ್ಲಿ ಉಳಿದಂತಹ ಅನ್ನವನ್ನು ತೆಗೆದುಕೊಂಡು ಬಂದು ತಾನು ಮತ್ತು ತನ್ನ ಮಗನ ಹೊಟ್ಟೆಯನ್ನು ತುಂಬಿಸುತ್ತಿದ್ದಳು ಮತ್ತು ಆ ಮನೆ ಕಡೆ ಬಂದಂತಹ ಭಿಕ್ಷುಕರಿಗೆ ಸಹಿತ ದಾನವನ್ನು ಮಾಡ್ತಿದ್ದಳು. ಈ ರೀತಿ ಬೆಳೆದಂತಹ ಆ ಮಗ ತನ್ನ ತಾಯಿಗೆ ಪ್ರಶ್ನಿಸಿದ. ಏನಂತ ಪ್ರಶ್ನೆ ಕೇಳ್ತಾನೆ? ತಾಯಿ, ನೀನು ಪ್ರತಿದಿನ ಈ ರೀತಿ ಏಕೆ ದಾನವನ್ನು ಮಾಡ್ತಿ, ಅನ್ನದಾನವನ್ನು ಏಕೆ ಮಾಡ್ತಿ ಅಂತ ಕೇಳ್ತಾನೆ. ಅನ್ನದಾನ ಮಾಡಿದ್ರಿಂದ ನಮಗೇನು ಲಾಭ, ಅನ್ನದಾನದ ಮಹತ್ವವೇನು ಅಂತ ಕೇಳ್ತಾನೆ. ಆದರೆ ತಾಯಿ ಹೇಳ್ತಾಳೆ, ಅದರದ ಮಹತ್ವ ನಮಗೇನು ಗೊತ್ತು, ಆ ಶಿವನಿಗೆ ಗೊತ್ತು, ನಾವು ನರ ಮನುಷ್ಯರು, ನಮಗೇನು ಅದರದ ಮಹತ್ವ ಗೊತ್ತಿಲ್ಲ. ನೀನು ಈ ಪ್ರಶ್ನೆಯ ಉತ್ತರವನ್ನು ಕೇಳಬೇಕಾದರೆ, ನಿನಗೆ ಈ ಪ್ರಶ್ನೆಯ ಉತ್ತರವನ್ನು ಬೇಕಾದರೆ ನೀನು ಹೋಗಿ ಶಿವನ ಹತ್ತಿರ ನೀನು ಇದರ ಅರ್ಥವನ್ನು, ಇದರದ ಉತ್ತರವನ್ನು ನೀನು ಕೇಳು ಅಂಥೇಳಿ ತಾಯಿ ಹೇಳ್ತಾಳೆ. ಅಷ್ಟರಲ್ಲಿ ಆ ಮಗ ತಾಯಿಯ ಆಶೀರ್ವಾದ, ತಾಯಿಯ ಅಪ್ಪಣೆ ಪಡೆದು ಆತ ಶಿವನ ಬಳಿ ಆ ಅನ್ನದಾನದ ಮಹತ್ವ ಕೇಳಲು ತಿಳಿಯಲು ಹೊರಟನು. ಹೋಗುವಾಗ ದಾರಿಯಲ್ಲಿ ಒಂದು ದಟ್ಟವಾದಂತಹ ಒಂದು ಅರಣ್ಯ ಸಿಗುತ್ತದೆ. ಆ ಅರಣ್ಯದಲ್ಲಿ ಒಬ್ಬ ಬೇಡ ಬರುತ್ತಾನೆ. ಬೇಡ ಅಂದರೆ ಬೇಟೆಗಾರ. ಆತ ಬಂದು ಆ ಹುಡುಗನನ್ನು ನೋಡಿ, ನಾನು ಈ ಹುಡುಗನನ್ನು ಇದೇ ರೀತಿ ಕಾಡಿನಲ್ಲಿ ಬಿಟ್ಟರೆ ಈ ಹುಡುಗನು ಸಿಂಹನೋ ಹುಲಿನೋ ಬಾಯಿಗೆ ಬೀಳುತ್ತಾನೆ ಅಂದುಕೊಂಡು ಆ ಬೇಡ ಆ ಹುಡುಗನಿಗೆ, ಏ ಹುಡುಗ, ನೀನು ನನ್ನ ಇವತ್ತಿನ ದಿವಸ ನನ್ನ ಗುಡಿಸಿನಲ್ಲಿ ಇದ್ದು ಬೆಳಗ್ಗೆ ಹೋಗುವಂತೆ ಬಾ ಅಂದುಕೊಂಡು ಆ ಹುಡುಗನನ್ನು ಕರೆದುಕೊಂಡು ಆ ಬೇಟೆಗಾರ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು. ಇವತ್ತಿನ ಅವಧಿಯಲ್ಲಿ ನಾವು ಈ ಪಾಠದ ಮುಂದಿನ ಭಾಗವನ್ನು ಅಭ್ಯಾಸಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತಹ ಅಥವಾ ಈ ಪಾಠದ ಭಾಗ ನಾನು ಮೊದಲಿಗೆ ಓದುತ್ತೇನೆ. ನೀವು ಸಹಿತ ನಾನು ಎಲ್ಲೆಲ್ಲಿ ಓದುತ್ತಿದ್ದೇನೆ ನೀವು ಸಹಿತ ಅಲ್ಲಿ ನೋಡಿ. ನಂತರ 2-3 ವಾಕ್ಯಗಳ ಮೂಲಕ ನಾವು ಇದರ ಅರ್ಥವನ್ನು ತಿಳಿಯಲು ಪ್ರಯತ್ನಿಸೋಣ. ಮೊದಲಿಗೆ ಕನ್ನಡದಲ್ಲಿ, ನಂತರ ಹಿಂದಿಯಲ್ಲಿ ಇದರ ಅರ್ಥವನ್ನು ತಿಳಿಯಲು ಪ್ರಯತ್ನಿಸೋಣ. ಗುಡಿಸಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ. ಈತ ಕಾಡಿನಲ್ಲಿ ಅಲೆದಾಡುತ್ತಿದ್ದ. ನಾನೇ ಕರೆದು ತಂದೆ. ಇಂದಿದ್ದು ನಾಳೆ ಹೋಗುತ್ತಾನೆ. ಹಸಿದಿದ್ದಾನೋ ಹಣ್ಣು ಹಾಲು ಕೊಡು. ಅವಳು, ಅದೆಲ್ಲ ನನ್ನಿಂದ ಆಗದು. ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು, ಇಲ್ಲದಿದ್ದರೆ ಬಿಡು ಎಂದಳು. ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ. ಹುಡುಗ, ದಣಿದಿದ್ದೀಯಪ್ಪ, ಮಲಗು ಅಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ. ಹಾಸಿಗೆ ಹಾಸಿ ಮಲಗಿಸಿದ. ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೇ ಮಲಗಿದ್ದ. ಆದರೆ ರಾತ್ರಿ ಹುಲಿ ಬಂದು ಹೊರಗರ್ದ ಒಳಗರ್ದ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು. ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿತು. ಹೊಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನು ನೋಡದೆ ಹಾಗೇ ಹೋಯಿತು. ಮುಂಜಾನೆ ಇವನೆದ್ದು ನೋಡಿದರೆ ಇಬ್ಬರ ಎಲುಬುಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಪಾಪ, ಬಹಳ ಅನ್ಯಾಯವಾಯಿತೆಂದು ಹಳಹಳಿಸಿ ಮತ್ತೆ ಪ್ರಯಾಣ ಮಾಡಿದ. ದಾರಿಯಲ್ಲಿ ಒಬ್ಬ ರಾಜ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದ. ಇವನನ್ನು ನೋಡಿ, ಹುಡುಗ, ಎಲ್ಲಿ ಹೊರಟಿರುವೆ ಅಂದ.
ಒಂದು ಪ್ರಶ್ನೆ ಇದೆ, ಅದನ್ನು ಕೇಳಲು ಶಿವನ ಬಳಿಗೆ ಹೋಗುತ್ತಿದ್ದೇನೆ ಎಂದ. ಹಾಗಿದ್ದರೆ ನನ್ನದು ಒಂದು ಪ್ರಶ್ನೆ ಇದೆ, ಕೇಳಿಕೊಂಡು ಬರುತ್ತೀಯಾ ಎಂದ ರಾಜ. ಈಗ ಮುಂದೆ ನಾವು 2-3 ವಾಕ್ಯಗಳನ್ನು ಓದುತ್ತಾ ಅದರ ಅರ್ಥವನ್ನು ತಿಳಿಯಲು ಪ್ರಯತ್ನಿಸೋಣ. ಮೊದಲಿಗೆ ಕನ್ನಡದಲ್ಲಿ, ನಂತರ ಹಿಂದಿಯಲ್ಲಿ ಅದರ ಅರ್ಥವನ್ನು ತಿಳಿಯಲು ಪ್ರಯತ್ನಿಸೋಣ. ಗುಡಿಸಲಿಕ್ಕೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ. ಈತ ಕಾಡಿನಲ್ಲಿ ಅಲೆದಾಡುತ್ತಿದ್ದ. ನಾನೇ ಕರೆದು ತಂದೆ. ಇಂದಿದ್ದು ನಾಳೆ ಹೋಗುತ್ತಾನೆ. ಹಸಿದಿದ್ದಾನೋ, ಹಣ್ಣು ಹಾಲು ಕೊಡು. ಅವಳು, ಅದೆಲ್ಲ ನನ್ನಿಂದ ಆಗದು. ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು, ಇಲ್ಲದಿದ್ದರೆ ಬಿಡು ಎಂದಳು. ನೋಡಿ ಮಕ್ಕಳೇ, ಇಲ್ಲಿ ಬೇಡ ಆ ಹುಡುಗನನ್ನು ಕರೆದುಕೊಂಡು ಗುಡಿಸಲಿಗೆ ಕರೆದುಕೊಂಡು ಬಂದ. ನಂತರ ತನ್ನ ಹೆಂಡತಿಗೆ, ಬೇಡ ತನ್ನ ಹೆಂಡತಿಗೆ ಹೇಳ್ತಾನೆ, ಈತ ಹುಡುಗ ಕಾಡಿನಲ್ಲಿ ತಿರುಗಾಡುತ್ತಿದ್ದ, ಅಡ್ಡಾಡುತ್ತಿದ್ದ. ಒಂದು ಪ್ರಾಣಿಗಳು ಆತನಿಗೆ ಕೊಂದು ತಿನ್ನಬಹುದು ಎಂಬ ಹೇಳಿ ಭಯದಿಂದ ನಾನು ಈತನಿಗೆ ಕರೆದುಕೊಂಡು ಬಂದಿದ್ದೇನೆ. ಮತ್ತು ಈತ ಇವತ್ತಿನ ದಿವಸ ನಮ್ಮ ಗುಡಿಸಲಲ್ಲಿ ಇದ್ದು ನಾಳೆಗೆ ಹೋಗುತ್ತಾನಿವ. ಆದ್ದರಿಂದ ಈತ ದಣಿದಿದ್ದಾನೆ. ಈತನಿಗೆ ಹೊಟ್ಟೆ ಹಸಿ ಆಗಿರಬಹುದು. ಈತನಿಗೆ ಹಣ್ಣು ಹಾಲು ತಿನ್ನಲಿಕ್ಕೆ ಏನಾದರೂ ಕೊಡು ಅಂಥೇಳಿ ಆತ ಹೇಳ್ತಾನೆ. ಆ ಬೇಡನ ಹೆಂಡತಿ ಹೇಳ್ತಾಳೆ, ಇದು ನನ್ನ ಕೈಲಿಂದ ಆಗುವುದಿಲ್ಲ. ನಾನು ನನ್ನ ಪಾಲಿನ ಹಣ್ಣು ಹಾಲು ಕೊಡುವುದಿಲ್ಲ. ಬೇಕಾದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು, ಇಲ್ಲದ್ರೆ ಬಿಡು ಅಂಥೇಳಿ ಆ ಬೇಡನ ಹೆಂಡತಿ ಹೇಳ್ತಾಳೆ. ಈಗ ನಾವು ಹಿಂದಿಯಲ್ಲಿ ಇದರ ಅರ್ಥವನ್ನು ನೋಡೋಣ. शिकारी आदमी ने उस लड़के को अपने झोपड़े की तरफ लेकर चल पड़ा और शिकारी आदमी ने अपने झोपड़े में जाकर अपनी पत्नी से कहने लगा कि यह लड़का जंगल में रास्ता भटककर घूम रहा था, इसलिए मैंने इसे अपने साथ लाया हूँ. आज की रात यह लड़का हमारे झोपड़े में गुजार कर सवेरे चला जाएगा और यह लड़का बहुत भूखा प्यासा है, इसलिए तुम इसे कुछ दूध और फल खाने के लिए दे दो. कहकर उस शिकारी आदमी ने अपनी पत्नी से कहा. उस शिकारी आदमी की पत्नी ने कहा कि ये सब मैं नहीं जानती और मैं नहीं देने वाली. अगर देना ही चाहते हो तो तुम अपने हिस्से के फल और दूध दे दो. कहकर शिकारी आदमी की पत्नी ने कहा. ಈಗ ಮುಂದಿನ ಸಾಲು. ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ. ಹುಡುಗ, ದಣಿದಿದೆಯಪ್ಪ, ಮಲಗು ಅಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ. ಹಾಸಿಗೆ ಹಾಸಿ ಮಲಗಿಸಿದ. ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆ ಇಟ್ಟು ಬಾಗಿಲು ತೊರೆದೇ ಮಲಗಿದ್ದ. ಪ್ರಿಯ ವಿದ್ಯಾರ್ಥಿಗಳೇ, ಈ ಮುಂದಿನ ಸಾಲಿನಲ್ಲಿ ಬೇಡ ತನ್ನ ಪಾಲಿನ ಹಾಲು ಮತ್ತು ಹಣ್ಣುಗಳನ್ನು ಕೊಟ್ಟು ಆ ಹುಡುಗನಿಗೆ, ನೀನು ದಣಿದಿರಬಹುದು, ನೀನು ಮಲಗು ಅಂಥೇಳಿ ಕರುಣೆಯ ಭಾವದೊಂದಿಗೆ ಆ ಹುಡುಗನಿಗೆ ಹಾಸಿಯನ್ನು ಹಾಸಿ ಕಾಲು ಒತ್ತಿ ಕಾಲು ತಿಕ್ಕಿ ಆ ಹುಡುಗನನ್ನು ಮಲಗಿಸಿದನು. ಆದರೆ ಆ ಗುಡಿಸಲು ಚಿಕ್ಕದಾದದ್ದರಿಂದ ಆ ಬೇಡನಿಗೆ ಮಲಗಲು ಸ್ಥಳ ಇರದಿದ್ದರಿಂದ ಆ ಬೇಡ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೇ ಮಲಗಿದ್ದ. ಈಗ ನಾವು ಹಿಂದಿಯಲ್ಲಿ ಇದರ ಅರ್ಥವನ್ನು ನೋಡೋಣ. शिकारी आदमी ने अपने हिस्से का फल और दूध उस लड़के को देकर
फिर कहा, बेटा तुम थके हुए लगते हो, थोड़ा आराम कर लो, कहकर शिकारी आदमी ने उस लड़के पर दया दिखाते हुए उस लड़के के पैर दबाने लगा। झोपड़ा बहुत छोटा था, इसलिए सोने के लिए जगह नहीं थी। फिर भी शिकारी आदमी ने अपनी पत्नी और उस लड़के को झोपड़े के अंदर सोने के लिए कहकर खुद शिकारी आदमी अपना सिर झोपड़े में रखकर और पैर झोपड़े के बाहर रखकर सो गया। ಈಗ ಮುಂದಿನ ಸಾಲು. ಆದರೆ ರಾತ್ರಿ ಹುಲಿ ಬಂದು ಒಳಗರ್ಧ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು. ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿತು. ನೋಡಿ ಮಕ್ಕಳೇ, ಆ ಗುಡಿಸಲು ಚಿಕ್ಕದಾದದ್ದರಿಂದ ಆ ಬೇಡನಿಗೆ ಮಲಗಲು ಸ್ಥಳ ಇಲ್ಲದಿದ್ದರಿಂದ ಆ ಬೇಡ ಒಳಗರ್ಧ ಹೊರಗರ್ಧ ಅಂದರೆ ತಲೆಯನ್ನು ಆ ಗುಡಿಸಲ ಒಳಗಡೆ ಮತ್ತು ತನ್ನ ಕಾಲುಗಳನ್ನು ಆ ಗುಡಿಸಲಿನ ಹೊರಗಡೆ ಇಟ್ಟು ಆ ಮಲಗಿದ್ದ ಬೇಡ ರಾತ್ರಿಯ ವೇಳೆ ಆ ಹುಲಿ ಬಂದು ಆ ಬೇಡನಿಗೆ ಕೊಂದು ತಿಂದಿತು. ನಂತರ ಆ ರಕ್ತದ ರುಚಿಯನ್ನು ಹತ್ತಿ ಆ ಹುಲಿ ಒಳಗಡೆ ನುಗ್ಗಿ ಆ ಬೇಡನ ಹೆಂಡತಿಯೂ ಸಹಿತ ಕೊಂದು ತಿಂದಿತು. ನಂತರ ಹೊಟ್ಟೆ ತುಂಬಿದ ನಂತರ ಆ ಹುಡುಗನಿಗೆ ನೋಡದೆ ಆ ಹುಲಿ ಅಲ್ಲಿಂದ ಹೋಯಿತು. ಈಗ ನಾವು ಹಿಂದಿಯಲ್ಲಿ ಇದರ ಅರ್ಥವನ್ನು ನೋಡೋಣ. झोपड़ा छोटा होने के कारण खुद शिकारी आदमी अपना सिर झोपड़े में रखकर और पैर झोपड़े के बाहर रखकर सो गया। उस रात शेर आकर शिकारी आदमी को चीर फाड़ कर उसका खून पीकर मार दिया। खून का स्वाद लगने के कारण शेर अंदर जाकर शिकारी आदमी की पत्नी को भी चीर फाड़ कर उसका भी खून पीकर मारकर पेट भरने के बाद शेर वहाँ से चला गया। वह लड़का बाल बच गया। ಈಗ ಮುಂದಿನ ಸಾಲು. ಹೊಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನು ನೋಡದೆ ಹಾಗೆ ಹೋಯಿತು. ಮುಂಜಾನೆ ಇವನೆದ್ದು ನೋಡಿದರೆ ಇಬ್ಬರ ಎಲುಬುಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಪಾಪ ಬಹಳ ಅನ್ಯಾಯವಾಯಿತೆಂದು ಹಳಹಳಿಸಿ ಮತ್ತೆ ಪ್ರಯಾಣ ಮಾಡಿದ. ನೋಡಿ ಮಕ್ಕಳೇ, ಇಲ್ಲಿ ರಾತ್ರಿಯ ವೇಳೆಯಲ್ಲಿ ಆ ಹುಲಿ ಬಂದು ಬೇಡನಿಗೆ ಕೊಂದು ತಿಂದು ಹಾಕಿತು. ನಂತರ ಆ ಬೇಡನ ರಕ್ತ ರುಚಿ ಹತ್ತಿದ ಕಾರಣಕ್ಕಾಗಿ ಮತ್ತೆ ಆ ಹುಲಿ ಆ ಗುಡಿಸಲ ಒಳಗಡೆ ನುಗ್ಗಿ ಆ ಬೇಡನ ಹೆಂಡತಿಯೂ ಸಹಿತ ಕೊಂದು ತಿಂದಿತು. ನಂತರ ಹೊಟ್ಟೆ ತುಂಬಿದ ಆ ಹುಲಿ ಆ ಹುಡುಗನಿಗೆ ನೋಡದೆ ಹಾಗೆ ಹೊರಟು ಹೋಯಿತು. ನಂತರ ಬೆಳಗ್ಗೆ ಎದ್ದ ತಕ್ಷಣ ಆ ಹುಡುಗ ನೋಡುತ್ತಾನೆ, ಆ ಗುಡಿಸಲಲ್ಲಿ ಆ ಬೇಡ ಮತ್ತು ಆತನ ಹೆಂಡತಿಯ ಎಲುಬುಗಳು ಅಲ್ಲಿ ಬಿದ್ದಿರೋದನ್ನು ಕಂಡು ಆ ಹುಡುಗ ಗಾಬರಿಗೊಂಡು ಪಾಪ ಬಹಳ ಅನ್ಯಾಯವಾಯಿತೆಂದು ಮನಸ್ಸಿನಲ್ಲಿ ಹೇಳುತ್ತಾ ಮತ್ತೆ ಪ್ರಯಾಣ ಮುಂದೆ ಒರೆಸಿದನು. ಈಗ ಮುಂದೆ ನಾವು ಹಿಂದಿಯಲ್ಲಿ ಇದರ ಅರ್ಥವನ್ನು ನೋಡೋಣ. शेर शिकारी आदमी और उसकी पत्नी को मारने के बाद खाकर पेट भरने के बाद उस लड़के को बिना देके वहाँ से चला गया। फिर वह लड़का जब सवेरे उठकर देखता है तो वहाँ पर हड्डियाँ पड़ी हुई दिखाई दी। वह लड़का हड्डियों को
देखकर घबराकर इन दोनों के साथ बहुत बुरा हुआ कहकर फिर आगे चल पड़ा। ಈಗ ಮುಂದಿನ ಸಾಲು. ದಾರಿಯಲ್ಲಿ ಒಬ್ಬ ರಾಜ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದ. ಇವನನ್ನು ನೋಡಿ, ಹುಡುಗ, ಎಲ್ಲಿ ಹೊರಟಿರುವೆ ಅಂದ. ಒಂದು ಪ್ರಶ್ನೆ ಇದೆ, ಅದನ್ನು ಕೇಳಲು ಶಿವನ ಬಳಿಗೆ ಹೋಗುತ್ತಿದ್ದೇನೆ ಎಂದ. ಹಾಗಿದ್ದರೆ ನನ್ನದು ಒಂದು ಪ್ರಶ್ನೆ ಇದೆ, ಕೇಳಿಕೊಂಡು ಬರುತ್ತೀಯಾ ಎಂದ ರಾಜ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಆ ಹುಡುಗ ಆ ಗುಡಿಸಲದಿಂದ ಬೆಳಗಿನ ಜಾವದಲ್ಲಿ ತನ್ನ ಪ್ರಯಾಣವನ್ನೇ ಮತ್ತೆ ಮುಂದುವರಿಸುತ್ತಾನೆ. ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಒಬ್ಬ ರಾಜ ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಟು ಯೋಚನೆ ಮಾಡುತ್ತಾ ಕೂತಿರುತ್ತಾನೆ. ಆ ಹುಡುಗನನ್ನು ನೋಡಿ, ಹುಡುಗ, ನೀನು ಎಲ್ಲಿಗೆ ಹೊರಟಿರುವೆ ಅಂಥೇಳಿ ಆ ರಾಜ ಆ ಹುಡುಗನಿಗೆ ಕೇಳ್ತಾನೆ. ನಂತರ ಆ ಹುಡುಗ ಹೇಳ್ತಾನೆ, ನನ್ನ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆದ ಉತ್ತರವನ್ನು ತಿಳಿಯಲು ನಾನು ಶಿವನ ಹತ್ತಿರ ಹೋಗುತ್ತಿದ್ದೇನೆ ಆ ಹುಡುಗ ಹೇಳ್ತಾನೆ. ನಂತರ ಆ ರಾಜ, ಆ ಅರಸ ಆ ಹುಡುಗನಿಗೆ ಹೇಳ್ತಾನೆ, ಹಾಗಿದ್ದರೆ ನನ್ನದು ಒಂದು ಪ್ರಶ್ನೆ ಇದೆ, ಕೇಳಿಕೊಂಡು ಬರುತ್ತೀಯಾ ಎಂದು ರಾಜ ಆ ಹುಡುಗನಿಗೆ ಹೇಳ್ತಾನೆ. ಈಗ ನಾವು ಇದರ ಅರ್ಥವನ್ನು ಹಿಂದಿಯಲ್ಲಿ ನೋಡೋಣ. रास्ते में जाते समय एक राजा अपने सिर पर हाथ रखकर परेशान होकर बैठा हुआ था। तब राजा ने उस लड़के को देखकर आवाज़ लगाई, लड़के, तुम कहाँ जा रहे हो कहकर राजा ने कहा। तब लड़के ने कहा, एक प्रश्न है, उसका उत्तर जानने के लिए मैं भगवान शिव के पास जा रहा हूँ, लड़के ने कहा। फिर राजा ने कहा, यदि ऐसा है तो मेरा भी एक प्रश्न है, तुम्हारे प्रश्न के साथ साथ मेरा भी प्रश्न का उत्तर तुम शिव से पूछना कहकर राजा ने कहा।